ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಎಲ್ಲಿಗೆ ಬರ್ತಿದ್ದೇನೆ ಅಂತ. ಅದೇ ಗೋ ಯಾವ ಬೀಚ್ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಆಲ್ರೆಡಿ ಆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಇದು ಸೌತ್ ಸೈಡ್ ಇರುವ ಕೊಲ್ವಾ ಬೀಚ್ ಅಂತ ಇದು. ಸೊ ಬೇರೆಯವರೆಲ್ಲ ಏನೇನೋ ಅನ್ಕೊಂಬೇಡಿ, ಬಟ್ ಹುಡುಗರೆಲ್ಲ ಬೇರೆದಕ್ಕೇ ಬಂದಿರ್ತಾರೆ, ಬಟ್ ನಾವು ಅದಕ್ಕೂ ಬಂದಿರೋದು. ಸೊ ಫಸ್ಟು ಹೋಗಿ ಯಾವುದೋ ಒಂದು ಒಳ್ಳೆ ಇದು ಬೊಬ್ಬು ಕಾಣಿಸ್ತೈತೆ, ಹೋಗಿ ಫಸ್ಟು ಒಂದು ಕೊಟ್ಕೊಂಡ್ಬಿಡೋಣ ಹೋಗಿ ಒಂದು. ಸೊ ಬನ್ನಿ ಹೋಗೋಣ. ಯಾರು ಹುಡುಗಿ ಒಳ್ಳೆ ಕುಳಿಂಗ್ಲು ಸಾಕೊಂಡು ಕೂತವಳೆ. ನನಗಂತೂ ಹುಡುಗಿ ಓಕೆ, ನೋಡೋಣ ಅಲ್ಲೋಗಿ ಮಾತಾಡ್ಸೋಣ ಏನಂತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರಾದ್ರೂ ಬರ್ತಾರಾ? ಇಲ್ಲ, ಕುತ್ಕೊಳ್ಳಿ. ಓ, ನೀವು ಕನ್ನಡದವ್ರೇನಾ? ಹಾ, ಹೌದು, ನಾನು ಕನ್ನಡದವಳು. ಏನದು ರಾಸ್ಬೆರಿ ಸಿರಪ್. ಅಣ್ಣ, ಓ, ನೀವು ವ್ಲಾಗರಾ? ಅದು ಲಾಗರ್ ಅಲ್ಲ, ಬ್ಲಾಗರ್ ಅದು. ವ್ಲಾಗರ್. ಬ್ಲಾಗರ್ ಅಮ್ಮ. ಓಕೆ. ಹೌದು, ನಿಮ್ಮ ಹೆಸರೇನು? ನನ್ನ ಹೆಸರು ರಿಷಿಕಾ. ಬೈ ದ ವೇ, ನಿಮ್ಮ ಹೆಸರೇನು? ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಈ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡಿ ಮಾಡಿ ಎಲ್ಲರ ಹತ್ರ ಅದನ್ನೇ ಹೇಳ್ತಾ ಇದ್ದೀನಿ. ಮೈ ಸೆಲ್ಫ್ ಐ ಆಮ್. ನಮಸ್ತೆ. ಹೌದು, ನೀವು ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಏನು ಬ್ಲಾಗ್ ಮಾಡ್ತೀರಾ? ಆ್ಯಕ್ಚುಲಿ ನಾನು ಗೋವಾನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿರೋದು. ಬಟ್ ಏನಂದರೆ ನಾನು ಮಾರ್ನಿಂಗ್ ರೀಚ್ ಆಗಿದೆ 4:30 ಆಯಿತು ಗೋವಾದಲ್ಲಿ. ಸೊ ನಾನು ಇನ್ನು ಬಂದು ಫ್ರೆಶ್ ಅಪ್ ಆಗಿ, ಸೊ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ, ಸ್ವಲ್ಪ ಗ್ಯಾಪ್ ಆಯಿತು. ಸೊ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟು ಬಂದು ಹಿಂಗೆ ಕುತ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಪಟ್ಕೊಂಡ್ಬಿಟ್ಟು ಇನ್ನೊಂದು ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ವಾಟ್? ಈಗ ತಾನೇ ಪಟ್ಕೊಂಡ್ರಲ್ಲ. ಹೌದು, ನೀವೇನು ಮಾಡ್ಕೊಂಡಿದ್ದೀರಾ ಆ್ಯಕ್ಚುಲಿ ಇಲ್ಲಿ? ಇಲ್ಲ, ನಾನು 5 ಇಯರ್ಸಿಂದ ಇಲ್ಲೇ ಸ್ಟಡೀಸ್ ಮಾಡ್ತಾ ಇದ್ದೀನಿ. ಏನು ಓದ್ತಾ ಇರೋದು? ಸದ್ಯಕ್ಕೆ ಇವಾಗ ಅವಳಿಂದ ಎಂಜಾಯ್ ಮಾಡ್ತಿದ್ದೀನಿ, ನೋಡ್ಬೇಕು. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಮತ್ತೆ ಏನಾದರೂ ಒಂದು ಕೇಳ್ಬೋದಾ? ಹಾಂ, ಕೇಳಿ. ಹಿಂಗೆ ಒಂದು 5 ವರ್ಷ ಇಲ್ಲೇ ಓದಿದ್ದೀರಾ, ನಾಳೆ ಯಾಕೆ ಒಂದಿನ ನನ್ನ ಜೊತೆ ಗೋ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರಬಾರ್ದು? ಏನೋ ಕೇಳಿದೆ ಅಷ್ಟೇ. ಇಲ್ಲ ಇಷ್ಟ ಇದ್ರೆ ಬನ್ನಿ, ಇಲ್ಲ ಅಂದರೆ ಬೇಡ ಬಿಡಿ. ಏನು ಬರ್ತೀರಾ ಇಲ್ಲ ಹೋಗ್ತೀರಾ? ಎಷ್ಟೊತ್ತಿಗೆ ಅಂತ ಹೇಳಲೇ ಇಲ್ಲ. ಸೇಮ್ ಪ್ಲೇಸ್, ಸೇಮ್ ಟೈಮ್. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 7652 ಯಶವಂತಪುರ ಹೊಸೂರು ಪ್ಯಾಸೆಂಜರ್ ಯಶವಂತಪುರ ನಿಲ್ದಾಣದಿಂದ ಬಾನಸ್ವಾಡಿ ಮಾರ್ಗವಾಗಿ ಹೊಸೂರು ನಿಲ್ದಾಣದ ತನಕ ಹೋಗುವ ಗಾಡಿ ಸಮಯ 14:55 5ನೇ ಪ್ಲಾಟ್ಫಾರ್ಮ್ ರಿಂದ ಹೊರಡಲಿದೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಏನಪ್ಪಾ ಅಂದ್ರೆ ಗೋವಾಗೆ ಹೋಗ್ತಾ ಇದ್ದೀನಿ. ನಿಮ್ಗೂ ಗೊತ್ತಿರುತ್ತೆ ಗೋವಾ ಏನಂತ. ಸೊ ಗೋವಾಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೋಗಿ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನನ್ನ ಆಸೆ. ಯಾಕಂದ್ರೆ ಇಷ್ಟು ದಿನ ನಾನು ಬ್ಲಾಗ್ ಮಾಡಕ್ ಆಗಿದ್ದಿಲ್ಲ. ಸೊ ಅಂತ ನಿಮ್ಗೂ ಗೊತ್ತಿರುತ್ತೆ ಗೋವಾ ಅಂದ್ರೆ ಏನಂತ. ಸೊ ಆಲ್ರೆಡಿ ನಾನು ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬಂದು ನಿಂತಿದ್ದೀನಿ. ಸೊ ನನ್ನ ಟ್ರೈನ್ ಸಹ ನೀವು ನೋಡ್ಬೋದು, ಇಲ್ಲ ಇದೆ. ಇದೇ ಟ್ರೈನು.
ಸೊ ಇವಾಗ ನಾನು ಹಂಗೆ ಸೀಟನ್ನು ನೋಡ್ಬಿಡ್ತೀನಿ ಎಲ್ಲಿ ಅಂತ. ಸೊ 5:30 ಪ್ಲ್ಯಾಟ್ಫಾರ್ಮ್ ನಂಬರ್ 5 SL 325ಗೆ ಬಿಡ್ತದೆ S8. ಸೊ ಇವಾಗ ನಂದು ಇರೋದು ಆ ಕಡೆ S8 ಇಲ್ಲೈತೆ, ಇಲ್ಲಿ S9 ಇದು S10 ಇದು ಜನರಲ್ಲು. ಸೊ S9 ಅಲ್ಲಿ S8 ಅಲ್ಲಿ. ಸೊ ಇವಾಗ ಬನ್ನಿ ಅಲ್ಲಿ ಹೋಗೋಣ. ಸೊ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 5 S8 ಅಲ್ಲಿ ಇದೆ ಬಗ್ಗೆ ಇವಾಗ ಹೋಗಿ ಒಳಗೆ ಹತ್ತಬೇಕು. ಇದೆ ಸೀಟು. ಸೊ ಫೈನಲ್ ಬಂದು ಕುತ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು ಇನ್ನೂ ಅರ್ಧ ಗಂಟೆ ಇದೆ. ಟೈಮ್ ಬಂದು 2:54. ಇನ್ನೂ ಒಂದು ಅರ್ಧ ಗಂಟೆ ಐತಲ್ಲ. ಸೊ ಟೈಮ್ ಪಾಸ್ ಮಾಡೋಣ. ಹೆಂಗೋ ಸೀಟ್ಗಳು ಖಾಲಿ ಇದಾವೆ ಇಲ್ಲೆಲ್ಲ. ಯಾರಾದರೂ ಲೇಡೀಸ್ ಯಾರಾದರೂ ಬರ್ತಾರ ನೋಡೋಣ. ಲೇಡೀಸ್ ಎಲ್ಲ ಹುಡುಗಿರು ಬರಬೇಕು, ಅವಾಗಿಂದ ಫನ್ ಇರುತ್ತೆ. ಸೊ ಇನ್ನೊಂದು ಟೈಮ್ ಪಾಸ್ ಮಾಡ್ಬೇಕು. ಇನ್ನೂ ಅರ್ಧ ಗಂಟೆ ಟೈಮ್ ಐತೆ. ಸೊ ಇನ್ನೊಂದು ಹೋದರೆ ನಮಗೆ ಖುಷಿ. ಇನ್ನೇನು ಹೋಗೋವಾಗ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಅದನ್ನು. ಸೊ ಫೈನಲ್ಲಿ ಟ್ರೈನ್ ಮೂವ್ ಆಯಿತು. ಮಾಡ್ತಾ ಇರ್ಬೋದು, ಟ್ರೈನ್ ಮೂವ್ ಆಗೈತೆ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 10:00 ಆಯಿತು. ಏನು ಇಷ್ಟೊತ್ತಾದ್ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಸಂಜೆ ಹೊತ್ತೆಲ್ಲ ಸ್ವಲ್ಪ ಮನೆಯವ್ರ ಹತ್ರ ಮಾತಾಡಿಕೊಂಡು ಹುಡುಗರ ಹತ್ರ ಅವೆಲ್ಲ ಮಾತಾಡಿಕೊಂಡು ಸೊ ಹಿಂಗೆ ಹೋಗ್ತಾಯಿದ್ದೀನಿ ಅಂತೇಳಿ ಸೊ ಎಲ್ಲ ಮನೆಯವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಎಲ್ಲ ಮುಗಿಸಾದ್ಮೇಲೆ ಟೈಮ್ ಬಂದು 10:30 ಆಗ್ತಾ ಬಂತು. ಸೊ ಒಳ್ಳೆ ಊಟ ತಿಂದೆ. ಏನೋ ಒಂದು ಯಾರೋ ಬಂದ 3 ಚಪಾತಿ ತಗೊಂಬಂದೆ. ಅದಕ್ಕೆ 90 ರೂಪಾಯಿ ಕೊಟ್ಟನಪ್ಪ ಚಪಾತಿಗೆ. ಏನೋ ಹೋಗಲಿ ಅಂತ ಅದು ಹೊಟ್ಟೆ ಸಾಲಿಲ್ಲ. ಆಮೇಲೆ ಅವನೊಬ್ಬ ರೈಸ್ ಬಾತ್ ಅದು ತಗೊಬಂದೆ. ಆ ರೈಸ್ ಬಾತ್ ತಿಂದೆ. ಸೊ ಹೊಟ್ಟೆ ಒಂದು ಸ್ವಲ್ಪ ಸ್ಯಾಟಿಸ್ಫೈ ಆಯಿತು. ಸೊ ಇವಾಗ ಇನ್ನೇನು ಡೆಸ್ಟಿನಿ ರೀಚ್ ಆಗೋಕ್ಕೆ ಒಂದು ಮ್ಯಾಕ್ಸಿಮಮ್ 6 hours ಬೇಕಾಗೇ ಆಗುತ್ತೆ. ಯಾಕಂದರೆ 4:30ಗೆ ರೀಚ್ ಆಗುತ್ತೆ. ಸೊ ಅಲ್ಲಿವರೆಗೂ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಸೊ ಅದು ಮಾಡ್ಕೊತೀನಿ. ಇನ್ನು ನೆಕ್ಸ್ಟ್ ಏನಿದ್ರೂ मुंबई छत्रपति शिवाजी महाराज टर्मिनस मडगांव कोकण कन्या एक्सप्रेस कुछ ही समय में प्लेटफॉर्म क्रमांक 7 पर आ रही है. May I have your attention please? 10111 down मुंबई छत्रपति शिवाजी महाराज टर्मिनस मडगांव कोकण कन्या एक्सप्रेस is arriving shortly on platform. ಸೊ ಒಂದು ಇಲ್ಲಿ ಓದ್ಬೋದಾ? ಇಲ್ಲಿ ಏನಿದೆ ಹೇಳಿ ಮಡಗುವ. माले रूठता
ಹಲೋ ಎಲ್ಲಿ Tu movimiento presente cuando bailas tan cerquita todo vibra diferente. ಸೊ ಏನ್ರಿ ನೀವು ನಿಮ್ಗೋಸ್ಕರ ನಾನು ಇಷ್ಟು ಬೇಗ ಬಂದು ಹುಡುಕ್ಲಾಡ್ತಾ ಇದ್ದೀನಿ ಇಷ್ಟೊತ್ತ ಬರೋದು ನೀವು ಎಷ್ಟೊತ್ತಾಯ್ತು ಸಾರಿ ರೀ ಟ್ಯಾಕ್ಸಿ ಸಿಗೋದು ಲೇಟ್ ಆಯಿತು ಬರೋರಿ ಆಲ್ರೆಡಿ ಲೇಟ್ ಆಯ್ತು ನಾನು ನಮ್ಮ ಮೇಡಮ್ ಅವರು ಬಂದಿದ್ದಾರೆ ಇಲ್ಲೇ ಮರಿ ಏನೋ ಅದು ಬರೀನೋ ಫಿಶ್ ಅಕ್ವೇರಿಯಂ ಸರಿ ಮೇಡಮ್ ಅವ್ರು ಹೆಂಗೈತೆ ಜಾಗ ಬಂದು ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಫಿಶ್ಚಿನ ವಾಟರ್ ಫಾಲ್ ಫೈನಲ್ಲಿ ಬಂದರೆ ಇಲ್ಲಿ ಇದೆ ಮರೈನ್ ಫಿಶ್ ಅಕ್ವೇರಿಯಮ್ಮು ಇದೆಲ್ಲ ನೋಡುತ್ತಾ ಇವಾಗ ಏನಿದ್ರು ಇವಾಗ ಏನೇ ಎಕ್ಸ್ಪ್ಲೇನ್ ಇದ್ರು ನಮ್ಮ ಮೇಡಮ್ ಅವರು ರಿಷಿಕ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಡಮ್ ಏನ್ರಿ ಮಾಡ್ತಾ ಇದ್ದೀರಾ ಅಲ್ಲಿ ನೀವು ಇದೇ ಥರ ಪೋಸ್ಟ್ ಕೊಡ್ಬೋದಲ್ಲ ಏನ್ರಿ ನೀವು ಇಲ್ಲಿ ಬಂದು ಎಕ್ಸ್ಪ್ಲೇನ್ ಮಾಡೋಣ ಅಂತಿದ್ರೆ ನಿಮಗೆ ನೀವೇ ಎಕ್ಸ್ಪ್ಲೇನ್ ಮಾಡ್ಕೊಂಡ್ರೆ ಒಳ್ಳೆ ಗಿರಾಕ ಸವಾಲ್ ಮಾಡ್ಕೊಂಡು ರೋಷನ್ ಅವರೇ ಅಲ್ಲೋಡಿ ಇದು ಅಕ್ವೇರಿಯಮು ಇದು ಫಿಶ್ ಇದು ಪಾಂಡು ಇದೆಲ್ಲೋ ಇರಬೇಕಿತ್ತು Right is rare and one of its kind. The Father, the Son, and the Holy Spirit are all depicted in human form. Now let's move a few steps and even settle disputes amicably, saving the litigants the trouble and burdening of knocking on the doors of protects the rights of women. A bath is a collection of smoking pipes. The wooden cover by the side with a reading shelf on top next to the door, the slaves are You can see the rose Hindu and the Catholic baby cot used by the family. Some of the children's toys and walkers are on display. On out through the door on the left into the passage. This is the underground storeroom. They put grains, chilies, all inside. Like accounts, the produce, payments of the laborers. ವಿ ಕಾಂಟ್ ಓಪನ್ ಮೇ That's become blocked. The steps is already broke. If you go inside, you will be inside only. The Araku Alvarez family. You come to Both generation. And the Hindu religion. This is the lawyer younger son. This is the room of a caretaker. He was a Hindu. He works over here that time. In different The lawyer younger son influenced that the caretaker, and this is the Ganeshas. 4084 Ganeshas is there in different avatar. All this one. Displayed around here. 4800 All this, in this one, 30 centimeter. Rice cream Ganesha is there in this one, in this pendant. Rice cream Ganesha. Too smaller one, 30 centimeter.
Blue one mark is there. Rice. Yeah. ರೀ ರೋಷನ್ ಅವ್ರು ಹೆಂಗಿತ್ತು? ಅದ್ರ ಕತೆ ಬಿಡವ, ಬಿಸಿಲೇ ಇಲ್ಲ ಗೋವಾದಲ್ಲಿ, ಇವೇ ಬಿಸಿಲು ಆಗ್ತಾ ಇಲ್ಲ. ಅಲ್ಲಂತೂ ಬಿಡಿ, ಏನು ಹಳೆ ಕಾಲದ ಪ್ಲೇಸಸ್ಗಳು ಹಂಗಿದಾವೆ. ಏನಾದರೂ ಟೂಲ್ಸ್ ಆಗಿರ್ಬೋದು, ಅಲ್ಲಿರೋ ಎಕ್ವಿಪ್ಮೆಂಟ್ಸು, ಅಷ್ಟು ವರ್ಷದಿಂದ ನಾನು ಯಾವತ್ತೂ ನೋಡಿಲ್ಲ ನನ್ನ ಲೈಫಲ್ಲಿ ಇಷ್ಟು ಏನಿದಾವ ಅಲ್ಲಿ. 100 ವರ್ಷ 200 ವರ್ಷ ಹಿಂದೆ ಹಳೇದು. ಬಾ ರೀ ರೋಷನ್ ಅವ್ರು ಏನ್ರಿ ನೀವು ಪಬ್ಲಿಕಲ್ಲಿ ಆ ಥರನ ಕೇಳೋದು? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಹೂ. ಯಾವ್ದು ಇದು? ಇಲ್ಲಿ ನಾನು 5 ವರ್ಷದಿಂದ ಇದ್ದೀನಿ. ಬಟ್ ನನಗೇನೇ ಕೋಪ ಆಗಲಿ, ಸಂತೋಷ ಆಗಲಿ, ದುಃಖ ಆಗಲಿ, ಮತ್ತು ನನ್ನ ಪೇರೆಂಟ್ಸು ನನ್ನಿಂದ ದೂರ ಇರ್ಬೋದು. ಬಟ್ ಆದ್ರೂ ನನಗೆ ಲೋನ್ಲಿನೆಸ್ ಎಲ್ಲ ಫೀಲ್ ಆಗಲ್ಲ. ನಾನು ಬಂದು ಇಲ್ಲಿ ಪ್ರಶಾಂತವಾಗಿರ್ತೀನಿ. ನನಗೆ ಇಲ್ಲಿ ಬಂದರೆ ಏನೋ ಖುಷಿ ಸಿಗುತ್ತೆ. ನನಗೆ ಇಲ್ಲಿ ಬಂದರೆ ಏನೋ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ಇದೇ ಶಾಂತದುರ್ಗ ಟೆಂಪಲ್. ಇಲ್ಲಿ ನನ್ನ ರಿಸ್ಕನ್ನ ವೆಲ್ಕಮ್ ಮಾಡ್ತಾವ್ರೆ. ಫೈನಲಿ ಎಂದೇ ಊಟ ಆಯಿತು. ಚಿಂತೆ ಒಂದಿದೆ ಅಷ್ಟೇ ಇಲ್ಲಿ. Sir, continuously people consume this, but tobacco can lead to the throat or a mouth cancer. So when a climber climbs up to harvest it, he will not come down again from the same tree. He'll just go up, harvest, he'll throw it down. This tree is so flexible. He'll bend the tree, swing the tree, he'll go from tree to tree, just like monkey does. So that is the reason we grow it very close to each other. So we can easily go from tree to tree. The age of the tree depends upon this ring. 1, 2, 3 ring make 1 year. Total ring divide by 3. You get the age of the tree. Spittle. Chocolate comes from this. Chocolate. So it gives a fruit like that, green in color. Once they are ready, they'll turn into yellow color. Yellow we harvest, cut it, take out the seeds. That is for the dried process. Then we'll get cocoa powder. Then chocolate is produced. Cocoa. You have to harvest the flower before the flower blooms up. Because once the flower blooms up, it is not used as clove. In English, you always write it as clove, but in bud stage, you have to harvest. We harvest, send it to factory, and factory they extract oil. We harvest, send it to factory, and factory. This is a small plant of a chili. Do you know Goa was not Portuguese? So Portuguese have brought this plant to Goa. In Goa we call chili as Portuguese chili. India, outside India, they call it as the peri peri chili. The peri peri chicken sauce comes from this chili. Chilies are rich in vitamin C. Sir, it is the maximum size of chili. This is the maximum. So on spice scale, you measure how hot they are, how spicy they are. Chilies are 2,800 times spicy than your normal chili. Yeah. So I don't have any medicinal use. What you can use is the best medicine for your friend whom you don't like, sir. Naturally, if you go and put injection, it will produce many pineapple. One pineapple per year. Yes. Only one. We cut the underneath of the fruit. Next day you will get next pineapple. Pineapple.
And kept for fermentation for around 6 days. Okay. 7th day they will add to this copper vessel and they will heat it from beneath. So once you start heating, vapor will rise, it will go in a condenser and vapor begins to condense. This is called a distillation. First distill what we get, we call them as Urag. Say that your trip to Goa remained as incomplete trip. Have you tasted it? Yeah, I have done it yesterday. Have you? No. Would you like to? Yeah. Ma'am, once we finish the tour, I'll give you a little bit from our farm, Sarfeni. Yeah. Okay? Shoot it out, don't smell that drink, it smells horrible. Okay. Just gulp it down. So previously, what I'm talking before the pandemic, they used to have elephant wash over here. Sir, these steps and all were created to elephant to go down in water. First she'll go down, she'll lie down in water. First you have to go and wash elephants. Then elephant will wash you, sir. That is to happen. So that is the reason this bridge is a little heighted. So elephant can go underneath. Sir, right now the government said this kind of animal you cannot use for tourists. So the Department of Forest, they came and took the elephants. So it's a natural flow of water. This is natural, ma'am. Okay, means this is shallow, ma'am. Over there, or that side of the plantation is little deeper. You'll find crocodiles also over there. ಸ್ವಲ್ಪ ಟೇಸ್ಟ್ ಮಾಡು. ವೈನ್ ಇದು. ಓ ಆರಾಮ್ ಭಾಷ ಮರ. ಒಂದು ಟೆಂಪಲ್ ನೀವು ಯಾವ ಜಾಗಕ್ಕೂ ಕರ್ಕೊಂಡೋದ್ರೆ ನಂಗೆ ಒಂಥರ ಏನು ಅನಿಸಿಲ್ಲ. ಬಟ್ ಈ ಜಾಗ ಮಾತ್ರ ಸಖತ್ ಬರ್ತು. ಯಾಕಂದರೆ ಎಷ್ಟೋ ವರ್ಷದ ಟ್ರೀಗಳು ಇಲ್ಲಿದ್ದಾವೆ ಮತ್ತು ಎಲ್ಲೊಂದಿಂದ ಇಂಪೋರ್ಟ್ ಮಾಡ್ಕೊಂಡವ್ರೆ. ಫಿನಿಶಿಂಗ್ ಅನ್ನಿಸ್ತು ನನಗೆ ಚೆನ್ನಾಗಿ ಅನ್ನಿಸ್ತು. ಹೆಂಗೆ ಅನ್ನಿಸ್ತು? ನನ್ನಂತೂ ಕೇಳಬೇಡಿ, ನೀವು ಏನಕ್ಕೆ ನಂಗೆ ಕೊಟ್ರಿ ಅಂತ. ವಾಮಿಟ ಮಾಡ್ತಿದ್ರಲ್ಲ ಪಕ್ಕ ಒಂದು ಸ್ವಲ್ಪ ಬಿಟ್ಟಿದ್ರೆ ಸೀರಿಯಸ್ ಆಗಿ ಒಂದಿಷ್ಟ ಏನಾಗೈತಂದ್ರೆ ಏನು ಫಿನಿಶನ್ ಚೆನ್ನಾಗೈತೆ. ನಮ್ಮ ಮೇಡಮ್ ಅವ್ರು ಸ್ವಲ್ಪ ಕುಡ್ದಿದ್ಕೆ ಟೈಟ್ ಆಗ್ಬಿಟ್ಟು ಬರ್ತೀರಾ ಅಂತ ಅನ್ಕೊಂಡಿದ್ದಿಲ್ಲ ನಾನು. ಸೊ ನೀವು ಲೇಟ್ ಮಾಡಿದ್ನೋದ್ರೆ ಬರ್ತೀರಾ ಬರಲ್ಲ ಅಂದ್ಕೊಂಡೆ. ಸೊ ಇವತ್ತು ನೀವು ನನ್ನ ಜೊತೆ ಬ್ಲಾಗ್ ಮಾಡೋಕ್ಕೆ ಬಂದಿದ್ದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಸೊ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನಾನು ಈ ಮೂಮೆಂಟ್ನ ನಾನು ಯಾವತ್ತೂ ಮರೆಯಲ್ಲ, ಯಾಕಂದರೆ ನೀವು ಬಂದಿದ್ದಕ್ಕೆ ನನಗೆ ಹೆಲ್ಪ್ ಆಯಿತು. ಸೊ ಇವತ್ತು ಬೆಸ್ಟ್ ಮೂಮೆಂಟ್ ನನಗೆ ಇವತ್ತು, ಯಾಕಂದರೆ ತುಂಬ ಕಡೆ ಓಡಾಡ್ಸಿದ್ದೀರ ನನ್ನ. ಸೊ ತುಂಬ ಖುಷಿ ಆಗ್ತೈತೆ ನನಗಂತೂ, ಯಾಕಂದರೆ ನಿಮ್ಮ ಕಡೆಯಿಂದ ನಾನು ಬಂದಿದ್ದಕ್ಕೆ. ಯಾಕಂದರೆ ನನಗೆ ಯಾವ ಜಾಗನೂ ಗೊತ್ತಿಲ್ಲ. ಸೊ ನೀವು ಬಂದು ನನ್ನ ಜೊತೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದರೆ ನೀವು. ಸೊ ತುಂಬ ಥ್ಯಾಂಕ್ಸ್ ರಿಷಿಕ್ ಅವರೇ. दिल कहेगे आज तो छुपा लो तुम पनाहों में के डर है तुमको खो दूंगा. दिल कहे संभल जरा खुशी को ना नजर लगा कि डर है मैं तो दूंगा. तुम्हें न जाने क्या हुआ के मैं फिदा हूँ. खुदा जाने मैं मिट गया. खुदा जाने ये क्यों के बन गए हो तुम मेरे खुदा. तू ही मेरी है सारी ज़मीन, चाहे कहीं से चलूं तेरी तरफ ही मुड़े ये ताश तुझसे जुड़े. ಟೈಮ್ ಆಯ್ತು ನಂದು. ಆಮೇಲೆ ಟ್ಯಾಕ್ಸಿ ಗೊತ್ತಲ್ಲ, ಬೆಳಗ್ಗೆ ತರ ಲೇಟ್ ಸರಿಗಾಯ್ತು ಸರ್. ಹಾಂ ಬಾಯ್. मिले अब क्या है कमी. ಏ ರಿಷಿಕಾ, ಏನು ಹೇಳಿ? ಅದು ಏನದು? ನಿಮ್ಮ ಹತ್ರ ನಾನೇನೋ ಹೇಳಬೇಕಿತ್ತು. ಅದೇ ಏನೋ ಒಂದು ಹೇಳಬೇಕು ಅಂದ್ರಲ್ಲ. ಅದು ಹೆಂಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ಎಲ್ಲ ಬೇಡವಾ? ಏನೋ ಒಂದು ಹೇಳಬೇಕು ಅಂದಲ್ಲ. ಏನಿಲ್ಲ ಬಿಡಿ, ನಾಳೆ ಸಿಗ್ತಿರಲ್ವಾ ಅವಾಗ ಹೇಳ್ತೀನಿ ಬಿಡಿ. ಹೌದಾ? ಹಾಗಾದರೆ ನಾನು ನಿಮ್ಗೊಂದೇನೋ ಹೇಳಬೇಕು. ಹೇಳಿ ಮತ್ತೆ. ಇಲ್ಲ, ನೀವು ಫಸ್ಟ್ ಹೇಳಿ. ಇಲ್ಲ ನೀವೇ ಹೇಳಬೇಕು. ನಾನು ಆಲ್ರೆಡಿ ಹೇಳಾಗಿದೆ ನಿಮಗೆ.
ಹುಡುಕಿ. ಏನು ಆಲ್ರೆಡಿ ಹೇಳಿದಾಳ? ಏನು ಹೇಳಿಲ್ಲ, ಬರೀ ಮಾತಾಡೋದಕ್ಕೆ ಅಷ್ಟೇ ಅಲ್ವಾ? ಮಾತಾಡೇನು ಹೇಳಿದ್ಲು? ಏನು ಹೇಳೇ ಇಲ್ಲ. ಎಲ್ಲೋಯ್ತಪ್ಪ ಜಾಗ, ಸಿಗ್ತಾನೆ ಇಲ್ಲ. ಬುಕ್ ಬೇರೆ ಎಲ್ಲೋಯ್ತು, ಬುಕ್ಕಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ವೇ. ಬುಕ್ಕಲ್ಲಿ ಬೇರೆ ನಂಬರ್ ಬೇರೆ ಇತ್ತು. ಸೊ ಬುಕ್ನ ಹುಡುಕ್ತಾ ಸಿಗ್ತಾನೇ ಇಲ್ಲ. ಮೋಸ್ಟ್ಲಿ ಎಲ್ಲ ಇರ್ಬೋದು. ಇದರಲ್ಲಿ ನಂಬರ್ ಇರುತ್ತೋ ಅಥವಾ ಲೆಟರ್ ಇರುತ್ತೋ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ. ಸಿಕ್ಕಿದ್ರೆ ಹೆಂಗಾದ್ರೂ ಮಾಡಿ ಮೆಸೇಜ್ ಮಾಡಲೇಬೇಕು. ನಂಬರ್ ಸಿಕ್ಕಲೇಬೇಕು. ಸಿಕ್ತು ನಂಬರ್ ಸಿಕ್ತು. ಸದ್ಯ ನಂಬರ್ ಸಿಕ್ತು. ಹೆಂಗಾದ್ರೂ ಮಾಡಿ ಇವಾಗ ಕಾಲ್ ಟ್ರೈ ಮಾಡಬೇಕು. The number you are calling is currently switched off. Please try later. The number you are calling is currently switched off. ಭಯವೇಕೆ ಶುರುವಾಗಿದೆ ನನ್ನಲ್ಲಿ, ಅವಳಿಲ್ಲ ಎಂದು ನನಗೆ ನಂಬಲಿ. ನನ್ನ ಪ್ರೀತಿ ಹುಡುಕಿದೆ ಅವಳ ಕಣ್ಣಲ್ಲಿ, ಅವಳ ನೆನಪಿ ಕಾಡುತ್ತಿದೆ ನನ್ನಲ್ಲಿ. ಹುಡುಕಾಡುವೆ but